ಹಾಯ್ ಗೈಸ್, ಈ ವಿಡಿಯೋದಲ್ಲಿ ನಾವು CSS ಗ್ರಿಡ್ ಬಗ್ಗೆ ತಿಳ್ಕೊಳ್ಳೋಣ. HTML ನಲ್ಲಿ ಒಂದು ಡಿವಿಷನ್ ತಗೊಂಡು ಅದಕ್ಕೆ ID ಕಂಟೈನರ್ ಅಂತ ಕೊಟ್ಟಿದ್ದೀನಿ. ಕೆಲವು ಕ್ಲಾಸ್ ತಗೊಂಡು ಅದಕ್ಕೆ ಐಟಮ್ ಅಂತ ಕ್ಲಾಸ್ ನೇಮ್ ಕೊಟ್ಟು 6 ಐಟಮ್ ತಗೊಂಡಿದ್ದೀನಿ. ಇದಕ್ಕೆ ನಾವು ಗ್ರಿಡ್ ಅಪ್ಲೈ ಮಾಡೋಣ. ಸ್ಟೈಲ್ ಶೀಟಲ್ಲಿ ಹೋದ್ರೆ ಈ ಐಟಮ್ಗೆ ನಾವು ಕೆಲವು ಸ್ಟೈಲ್ ಅಪ್ಲೈ ಮಾಡಿದ್ದೀನಿ. ಲೈಕ್ ಬ್ಯಾಕ್ಗ್ರೌಂಡ್ ಕಲರ್, ಬಾರ್ಡರ್, ಮತ್ತೆ ಪ್ಯಾಡಿಂಗ್, ಮತ್ತೆ ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ. ರನ್ ಮಾಡೋಣ. ನೆಕ್ಸ್ಟ್ ಆ ಕಂಟೈನರಿಗೆ ನಾವು ಗ್ರಿಡ್ ಅಪ್ಲೈ ಮಾಡೋಣ. ಡಿಸ್ಪ್ಲೇ ಗ್ರಿಡ್ ಅಂತ ಕೊಡ್ತೀನಿ. ನೆಕ್ಸ್ಟ್ ಗ್ರಿಡ್ ಕಾಲಮ್ 100 ಪಿಕ್ಸ್ ಅಂತ ಕೊಟ್ರೆ ಒಂದು ಕಾಲಮ್ ಅಲ್ಲಿ 100 ಪಿಕ್ಸ್ ಅಲ್ಲಿ ಐಟಮ್ಗಳು ಶೋ ಆಗುತ್ತೆ, ಲೈಕ್ ಬಾಕ್ಸ್ಗಳು ಶೋ ಆಗುತ್ತೆ. ಅದೇ ನಾನು ಮತ್ತೆ 100 ಪಿಕ್ಸ್ ಅಂತ ಕೊಟ್ರೆ ಸೆಕೆಂಡ್ ಬಾಕ್ಸ್ ಅಲ್ಲಿ ಶೋ ಆಗುತ್ತೆ. ಇದೇ ತರ ನಾವು ರೋ ಕೂಡ ಕೊಡ್ಬೋದು. ಲೈಕ್ ಗ್ರಿಡ್ ರೋಸ್ 100 ಪಿಕ್ಸ್ ಅಂತ ಕೊಟ್ರೆ ಫಸ್ಟ್ ರೋ ನಮಗೆ ರೋ ನಲ್ಲಿ 100 ಪಿಕ್ಸ್ ಕಾಣಿಸುತ್ತೆ. ಓಕೆ, ಇದು ರೋ ಮತ್ತೆ ಕಾಲಮ್. ಇಲ್ಲಿ ನೋಡಿದ್ರೆ ಇಲ್ಲಿ 100 ಪಿಕ್ಸ್ ಮತ್ತೆ 100 ಪಿಕ್ಸ್ ಅಂತ ಕೊಟ್ಟಿದೀವಿ, ಅಷ್ಟು ಮಾತ್ರ ಶೋ ಆಗ್ತಿದೆ. ಬಟ್ ನಮಗೆ ಫುಲ್ ಸ್ಕ್ರೀನಿಂಗ್ ಶೋ ಆಗ್ಬೇಕಂದ್ರೆ ಸಿಂಪಲ್ ಆಗಿ ಆಟೋ ಅಂತ ಕೊಡಿ. ಲೈಕ್ ನಾನು ಫಸ್ಟ್ನೇದಕ್ಕೆ 100 ಪಿಕ್ಸ್ ಅಂತ ಕೊಡ್ತೀನಿ, ಸೆಕೆಂಡ್ನೇದಕ್ಕೆ ಆಟೋ ಅಂತ ಕೊಟ್ರೆ ಫಸ್ಟ್ ಕಾಲಮ್ ಬಂದು 100 ಪಿಕ್ಸಿಗೆ ಶೋ ಆಗ್ತಿದೆ, ಸೆಕೆಂಡ್ ಕಾಲಮ್ ಬಂದು ಆಟೋಗೆ ಲೈಕ್ ಸ್ಕ್ರೀನ್ ಎಷ್ಟಿದೆ ಅಷ್ಟು ಫುಲ್ಲು ಶೋ ಆಗ್ತಿದೆ. ಓಕೆ, ಇದೇ ಥರ ತುಂಬ ಬಾಕ್ಸ್ ಇದ್ರೆ ಒಂದೊಂದು ಬಾಕ್ಸಿಗೆ ಕೂಡ 100 ಪಿಕ್ಸ್ ಆಟೋ ನಮ್ಗೆ ಯಾವ್ದು ಬೇಕು ಅಂತ ಇಲ್ಲಿ ಕೊಟ್ಕೊಂಡೋದ್ರೆ ತುಂಬ ದೊಡ್ಡದಾಗುತ್ತೆ. ಸೊ ನಾವು ಇದನ್ನು ಕಮ್ಮಿ ಮಾಡೋಕ್ಕೆ ರಿಪೀಟ್ ಅಂತ ಯೂಸ್ ಮಾಡಿ. ನಮಗೆ ಎಷ್ಟು ಕಾಲಮ್ ಬೇಕೋ ಅಷ್ಟು ಟೈಪ್ ಮಾಡಿ. ಲೈಕ್ ನಾನು ಇವಾಗ 2 ಕಾಲಮ್ ಬೇಕು ಅಂತ 2 ಕಾಲಮ್ ಟೈಪ್ ಮಾಡಿದ್ರೆ ಆಟೋ ಅಂತ ಕೊಡ್ತೀನಿ. ಇವಾಗ 2 ಕಾಲಮ್ ಸ್ಕ್ರೀನಿಗೆ ಆಟೋ ಆಯಿತು, ಲೈಕ್ ಸ್ಕ್ರೀನಿಗೆ ಅಡ್ಜಸ್ಟ್ ಆಯಿತು. ಅದೇ ಥರ ನಾವು ಆಟೋ ಬದಲು 100 ಪಿಕ್ಸ್ ಅಂತ ಕೊಟ್ಟರೆ 2 ಕಾಲಮು 100 ಪಿಕ್ಸಿಗೆ ಆಗುತ್ತೆ. ಇದೇ ಥರ ನಾವು ಎಷ್ಟು ಬಾಕ್ಸ್ ತೊಗೋತೀವೋ ಅಷ್ಟು ಬಾಕ್ಸಿಗೆ ಕೂಡ ಕೊಡ್ಬೋದು. ಲೈಕ್ ನಾನು ಇವಾಗ 3 ಅಂತ ಕೊಟ್ಟರೆ 3 ಕಾಲಮ್ ಕ್ರಿಯೇಟ್ ಆಗಿರುತ್ತೆ. ಓಕೆ, ಈ ಗ್ರಿಡ್ಡಲ್ಲಿ ನಾವು ಜಾಸ್ತಿ FR ಯೂಸ್ ಮಾಡ್ತೀವಿ. FR ಅಂದರೆ ಫಂಕ್ಷನಲ್ ಯೂನಿಟ್ ಅಂತ. ನಾನಿವಾಗ ಇಲ್ಲಿ 1 FR, 2 FR ಮತ್ತೆ 3 FR ಅಂತ ಕೊಟ್ರೆ ಇಲ್ಲಿ 1 FR ಅಂದರೆ ಸ್ವಲ್ಪ ಚಿಕ್ಕ ಬಂತು, 2 FR ಅಂದರೆ ಒಂದಕ್ಕಿಂತ ಸ್ವಲ್ಪ ದೊಡ್ಡಾಗಿ ಬಂತು, 3 FR ಅಂದರೆ 2ಗಿಂತ ಸ್ವಲ್ಪ ಜಾಸ್ತಿ ಬಂತು. ಅದೇ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಕೊಟ್ಕೋಬೋದು. ಓಕೆ, ನೆಕ್ಸ್ಟ್ ಬಂದು ಗ್ರಿಡ್ ಗ್ಯಾಪ್ 1 rem ಅಂತ ಕೊಟ್ರೆ ಇಲ್ಲಿ ನೋಡಿದ್ರೆ ನೀವು ಈ ಬಾಕ್ಸ್ಗಳ ಮಧ್ಯೆ ಗ್ಯಾಪ್ ಬತ್ತು. ನಾವು ಯಾವುದೇ ಮಾರ್ಜಿನ್ ಕೂಡ ಕೊಟ್ಟಿಲ್ಲ, ಬಟ್ ಇದರಲ್ಲಿ ಗ್ಯಾಪ್ ಬತ್ತು. ಇದಕ್ಕೆ ನಾವು ಗ್ರಿಡ್ನ ಮೇನಾಗಿ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದರೆ ತುಂಬ ಈಸಿ ಮಾಡಿಕೊಡುತ್ತೆ CSS ಅಲ್ಲಿ. ಸೊ ಅದಕ್ಕೆ ನಾವು ಗ್ರಿಡ್ಡು CSS ಅಲ್ಲಿ ಮೇನ್ ಇಂಪಾರ್ಟೆಂಟು ಗ್ರಿಡ್ಡು ಮತ್ತು ಫ್ಲೆಕ್ಸು. ಓಕೆ, ಇದೇ ಥರ ಗ್ರಿಡ್ಡಲ್ಲಿ ರೋ ಕಾಲಮ್ ಅಂತ ತುಂಬ ಇದೆ. ನಿಮ್ಗೆ ಯಾವ ಥರ ಬೇಕೋ ಅದು ಸೆಟ್ ಮಾಡ್ಕೊಳ್ಳಿ. 1 FR, 2 FR, 3 FR ಅಂತ ಕೊಟ್ಟು ನೆಕ್ಸ್ಟ್ ಬಂದು
ಇಲ್ಲಿ ಫುಲ್ ಕಂಟೈನರ್ಗೆ ಅಪ್ಲೈ ಮಾಡಿದ್ವಿ. ಲೈಕ್ ಫುಲ್ ಕಂಟೈನರ್ಗೆ ಅಪ್ಲೈ ಮಾಡಿದ್ರೆ ಅದು ಫುಲ್ ಸ್ಕ್ರೀನಿಗೆ ಅಪ್ಲೈ ಆಗುತ್ತೆ, ಫುಲ್ ಸ್ಕ್ರೀನಿಗೆ ಅಡ್ಜಸ್ಟ್ ಆಗುತ್ತೆ. ಅದೇ ಥರ ನಾವು ಒಂದು ಪರ್ಟಿಕ್ಯುಲರ್ ಬಾಕ್ಸಿಗೆ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ಓಕೆ, ಅದಕ್ಕೆ ನಾನು ಕೆಲವು ಬಾಕ್ಸ್ನ ಜಾಸ್ತಿ ಮಾಡ್ತೀನಿ. ಕೊಟ್ಟು 7, 8, ಓಕೆ. ಇಲ್ಲಿಗೆ ಬಂದು ಇದು ನಾವು ನೋಡಿದ್ದೀವಿ, ಇದನ್ನ ಕಮೆಂಟ್ ಮಾಡ್ತೀನಿ. ಇಲ್ಲಿ ಡಿಸ್ಪ್ಲೇ ಗ್ರಿಡ್ ಮತ್ತು ರಿಪೀಟ್ ತಗೋತೀನಿ. ರಿಪೀಟ್ 4 2FR ಅಂತ ಕೊಡ್ತೀನಿ. ಈ 4 ಅಂದರೆ 4 ಕಾಲಮ್ ಬಂದಿದೆ. 1 2 3 4. 2FR ಅಂದರೆ ಪ್ರತಿ ಬಾಕ್ಸ್ ಕೂಡ 2FR ಅಲ್ಲಿ ಬರಬೇಕು ಅಂತ. ಓಕೆ, ನಾವಿವಾಗ ಒಂದು ಪರ್ಟಿಕ್ಯುಲರ್ ಬಾಕ್ಸಿಗೆ ಹೇಗೆ ಸ್ಟೈಲ್ ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟು ನಾವು ನಮಗೆ ಯಾವ ಬಾಕ್ಸ್ ಬೇಕೋ ಆ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಲೈಕ್ ನಾನಿವಾಗ ಫಸ್ಟ್ ಬಾಕ್ಸ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಚೈಲ್ಡ್ ಅಂತ ತಗೊಂಡು ಅದಕ್ಕೆ ನಾವು ಕಾಲಮ್ ಸ್ಟಾರ್ಟ್ ಅಂತ ಕೊಟ್ಟರೆ ಸ್ಟಾರ್ಟ್ ಬಂದು 1 ಕೊಡ್ತೀನಿ. ನೆಕ್ಸ್ಟು ನಾನು ಗ್ರಿಡ್ ಕಾಲಮ್ ಎಂಡ್ ಅಂತ ಕೊಡ್ತೀನಿ. ಎಂಡು ನಾನು 4 ಅಂತ ಕೊಡ್ತೀನಿ. ಇವಾಗ ಇಲ್ಲಿ ನೋಡಿದ್ರೆ ಈ ಬಾಕ್ಸು ಇಲ್ಲಿಂದ ಇಲ್ಲಿಗೆ ಡ್ರ್ಯಾಗ್ ಆಯಿತು, ಲೈಕ್ ಸ್ಪ್ಯಾನ್ ಆಯಿತು. ಹೀಗೆ ನಾವು ಒಂದು ಪರ್ಟಿಕ್ಯುಲರ್ ಬಾಕ್ಸಿಗೆ ಸ್ಟೈಲ್ ಅಪ್ಲೈ ಮಾಡ್ಬೋದು. ನಮಗೆ ಒಂದು ಬಾಕ್ಸು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಸೆಟ್ ಮಾಡ್ಕೋಬೋದು. ನಾನಿವಾಗ ಕಾಲಮ್ ಸ್ಟಾರ್ಟ್ 1 ಅಂತ ಕೊಟ್ಟಿದ್ದೀನಿ. ಲೈಕ್ ಕಾಲಮ್ ಈ 1 ಲೈನ್ ಇದೆಯಲ್ಲ ಇಲ್ಲಿಂದ ತಗೊಂಡಿದೆ. ಕಾಲಮ್ ಎಂಡ್ 4 ಅಂತ ಕೊಟ್ಟಿದ್ದೀನಿ. ಇದು 1 2 3 4 ಗಂಟ ಸ್ಪ್ಯಾನ್ ಆಗಿದೆ ಐಟಮ್ 1. ಅದೇ ಥರ ನಾವು ರೋ ಕೂಡ ಕೊಡ್ಬೋದು. ಲೈಕ್ ಗ್ರಿಡ್ ರೋ ಸ್ಟಾರ್ಟ್ ಅಂತ ಕೊಟ್ಟರೆ 1 ಅಂತ ಕೊಡ್ತೀನಿ. ಗ್ರಿಡ್ ರೋ ಎಂಡಿಗೆ ನಾನು 3 ಅಂತ ಕೊಡ್ತೀನಿ. ಇವಾಗ ಇಲ್ಲಿ ನೋಡಿದ್ರೆ ರೋ ಸ್ಟಾರ್ಟ್ 1 ಅಂತ ಕೊಟ್ರೆ ಇದು 1 ಲೈನ್ ಇಲ್ಲಿಂದ ತಗೊಂಡಿರುತ್ತೆ. ಎಂಡಿಗೆ ನಾನು 3 ಅಂತ ಕೊಟ್ಟಿದ್ದೀನಿ. 1 2 3 ಇಲ್ಲಿಗೆ ಎಂಡ್ ಆಗಿರುತ್ತೆ. ಓಕೆ, ಇದೇ ಥರ ನಾವು ನಮ್ಗೆ ಯಾವ ಬಾಕ್ಸ್ ಸಿಗಬೇಕೋ ಆ ಬಾಕ್ಸಿಗೆ ಕೊಡ್ಬೋದು. ಇದನ್ನ ನಾವು 2 ಲೈನಲ್ಲಿ ಬರೀದ್ ಬದಲು ಲೈಕ್ ಕಾಲಮ್ ಸ್ಟಾರ್ಟ್ ಮತ್ತು ಎಂಡ್ 2 ಲೈನಲ್ಲಿ ಬರ್ತಿದ್ದೀವಿ, ರೋ ಮತ್ತು ಎಂಡ್ 2 ಲೈನಲ್ಲಿ ಬರ್ತಿದ್ದೀವಿ. ಅದನ್ನು 1 ಲೈನಲ್ಲಿ ಬರೆಯೋದು ಹೇಗೆ ಅಂದರೆ ಲೈಕ್ ಅದು ಸಿಂಪಲ್ ಆಗಿ ಈಸಿ ಆಗುತ್ತೆ. ನಾವು ತುಂಬ ಜಾಸ್ತಿ ಕೋಡ್ ಬರೀಬೇಕಾದ್ರೆ ಕೋಡ್ನ ಕಮ್ಮಿ ಮಾಡೋಕ್ಕೆ ಅದು ಈಸಿ ಆಗುತ್ತೆ. ಲೈಕ್ ನಾನಿವಾಗ ಐಟಮ್ 9th ಚೈಲ್ಡ್ ಅಂತ ತಗೊಂಡು ಚೈಲ್ಡ್ 8ಗೆ ನಾವು ಅಪ್ಲೈ ಮಾಡೋಣ. ಸಿಂಪಲ್ ಆಗಿ ಕಾಲಮ್ಮು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಅಂತ ಕೊಡಿ. ಲೈಕ್ ಗ್ರಿಡ್ ಕಾಲಮ್ ಅಂತ ತಗೊಳ್ಳಿ. ಇಲ್ಲಿಂದ ಸ್ಟಾರ್ಟ್ ಆಗಬೇಕು, 1 ಸ್ಟಾರ್ಟ್ ಆಗಬೇಕು. ಸ್ಲ್ಯಾಶ್ ಕೊಟ್ಬಿಟ್ಟು ಎಲ್ಲಿ ಗಂಟ ಸ್ಪ್ಯಾನ್ ಆಗಬೇಕು ಸ್ಪ್ಯಾನ್ ಅಂತ ಕೊಟ್ಬಿಟ್ಟು ಎಲ್ಲಿ ಗಂಟ ಸ್ಪ್ಯಾನ್ ಆಗಬೇಕು ಲೈಕ್ ನಾನು 3 ಅಂತ ಕೊಟ್ರೆ ಅಲ್ಲಿ ಗಂಟ ಸ್ಪ್ಯಾನ್ ಆಗುತ್ತೆ. ಇದು ಲೈನ್ನ ಕೌಂಟ್ ಮಾಡುತ್ತೆ, ಬಟ್ ಇದು ಬಾಕ್ಸ್ನ ಕೌಂಟ್ ಮಾಡುತ್ತೆ. ಲೈಕ್ ಸ್ಟಾರ್ಟ್ ನಾನು ಕಾಲಮು 1 ಬಾಕ್ಸ್ ತಗೊಂಡಿದ್ದೀನಿ. ಎಲ್ಲಿ ಗಂಟ ಸ್ಪ್ಯಾನ್ ಆಗಬೇಕು 3 ಬಾಕ್ಸ್ ಗಂಟ ಸ್ಪ್ಯಾನ್ ಆಗಬೇಕು. ಸೊ ಅದಕ್ಕೆ ನಾನು 3 ಅಂತ ತಗೊಂಡಿದ್ದೀನಿ. 1 ಬಾಕ್ಸ್
2 ಬಾಕ್ಸ್ 3 ಬಾಕ್ಸ್ 3 ಬಾಕ್ಸ್ ಅಂತ ಸ್ಪ್ಯಾನ್ ಆಯಿತು. ಓಕೆ, ಇದು ಲೈನ್ನ ಕೌಂಟ್ ಮಾಡುತ್ತೆ, ಬಟ್ ಇದು ಬಾಕ್ಸ್ನ ಕೌಂಟ್ ಮಾಡುತ್ತೆ. ಇದೇ ಥರ ನಾವು ರೋ ಕೂಡ ಕೊಡ್ಬೋದು. ಲೈಕ್ ಗ್ರಿಡ್ ರೋ ಅಂತ ಕೊಟ್ಟು, ರೋ ಎಲ್ಲಿದೆ ಇದು 1 2 3 4 ಎಲ್ಲಿದೆ 4 ಇಲ್ಲಿ ಗಂಟ ಸ್ಪ್ಯಾನ್ ಆಗಬೇಕು. ಲೈಕ್ ಸ್ಪ್ಯಾನ್ 2 ಅಂತ ಕೊಟ್ರೆ ಅದು ರೋ 2 ಹೋಗುತ್ತೆ. ರೋ 2 ಸ್ಪ್ಯಾನ್ ಆಗುತ್ತೆ 1 2. ಓಕೆ, ಇದನ್ನ ನಾವು ಸೆಕೆಂಡ್ ರೋಗೆ ಹಾಕಬೇಕು ಅಂದರೆ ಇಲ್ಲಿ 4 ಅಂತ ಕೊಟ್ಟಿದ್ದೀವಲ್ಲ, 2 ಅಂತ ಕೊಟ್ರೆ ಈ ಐಟಮ್ ಏಟು ಸೆಕೆಂಡಿಗೆ ಹೋಗುತ್ತೆ. ಅದೇ ಥರ ನಾವು 1 ಅಂತ ಕೊಟ್ರೆ ಅದು 1ಗೆ ಹೋಗುತ್ತೆ. ಇದನ್ನು ಬಳಸ್ಕೊಂಡು ನಾವು CSS ಅಲ್ಲಿ ತುಂಬ ಡಿಸೈನ್ ಮಾಡ್ಬೋದು. ಲೈಕ್ ಇಲ್ಲಿ ಐಟಮ್ ಅಂತ ಕೊಟ್ಟಿರೋ ಜಾಗದಲ್ಲಿ ಹೆಡರು, ಫೂಟರು, ಡಿವಿಷನು, ನ್ಯಾವಿಗೇಷನ್ ಬಾರು ಆ ಥರ ಕೊಟ್ಟು ನಾವು ಫುಲ್ ವೆಬ್ಸೈಟಿಗೆ ಡಿಸೈನ್ ಮಾಡ್ಬೋದು. ಓಕೆ, ಇದನ್ನು ನೀವು ತುಂಬ ಪ್ರಾಕ್ಟೀಸ್ ಮಾಡಿ. ಈ ಫ್ಲೆಕ್ಸು ಮತ್ತು ಗ್ರಿಡ್ಡು CSS ಅಲ್ಲಿ ತುಂಬ ಇಂಪಾರ್ಟೆಂಟು. ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.